ಸ್ನೇಹಿತರೆ ನಮಸ್ತೆ. ನೋಡಿ, ಇವತ್ತು 25ನೇ ತಾರೀಕು ಸೆಪ್ಟೆಂಬರು 2025. ಕೋರಮಂಗಲದಿಂದ ಒಂದು ಬಾಡಿಗೆನ ಹಾಕೊಂಬಂದಿದ್ದೀನಿ. ಈ ವಿಡಿಯೋನ ನೋಡಿ ಅದಾದಮೇಲೆ ಆ ವಿಡಿಯೋನು ಕೂಡ ಅಟ್ಯಾಚ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದ್ರ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಮತ್ತು ಇದೇ ಲಾಸ್ಟ್ ವಿಡಿಯೋ ಆಗಿರ್ತದೆ. ಕಸ್ಟಮರ್ಗಳ ಹತ್ರ ನೇರವಾಗಿ ಮಾತಾಡಿ ಅದು ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇದೆಲ್ಲನ ನಾನು ಇದಕ್ಕೆ ಈ ವಿಡಿಯೋಗೆ ಲಾಸ್ಟ್ ಮಾಡ್ತೀನಿ. ಕಾರಣ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಯಾವುದಪ್ಪ ಇದು, ತಾವರೆಕೆರೆ ಮೇನ್ ರೋಡಲ್ಲಿ ಹೆಚ್ಚು ಕಡಿಮೆ 4 ಬುಕ್ಕಿಂಗ್ ಬಂದು, ಅದರಲ್ಲಿ 2 ಎತ್ತಲಿಲ್ಲ. 2 ಎತ್ತಿ ಅವ್ರಿಗೆ ಕನ್ಫರ್ಮ್ ಮಾಡಿದೆ ಫೋನಲ್ಲಿ, ಮೀಟ್ರ್ ಚಾರ್ಜ್ ಬರ್ತೀರಾ ಅಂತ. ಬರೋಲ್ಲ ಅಂದರು, ಕ್ಯಾನ್ಸಲ್ ಮಾಡಿದ್ವಿ. ಈಗ ಇಲ್ಲೊಬ್ರು ಯಾರೋ ಬುಕ್ ಮಾಡಿದ್ದಾರೆ, ಲೊಕೇಶನ್ಗೆ ಬಂದುಬಿಟ್ಟು ಹೇಳ್ತೀನಿ ಅವ್ರು ಬರ್ತಾರೋ ಇಲ್ಲೋ ಅಂತ. ಯಾಕಂದರೆ ಅವ್ರಿಗೆ ಅರ್ಥ ಮಾಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಅವ್ರಿಗೆ ಮೋಸ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಡ್ರೈವರ್ಗಳ ಕಷ್ಟ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ಒಪ್ಕೊಂಡು ಅವ್ರಿಗೆ ಸರ್ವಿಸ್ ಕೊಡೋಣ ಅಲ್ವಾ. ಯಾಕಂದರೆ 10ರದ ಬಾಡಿಗೆ ಆದರೆ ಬಿಡಿ ಆಯಿತು, ಒಂದು 10 ರೂಪಾಯಿನೋ 20 ರೂಪಾಯಿನೋ ಲಾಸ್ ಆಗುತ್ತೆ, ಇಲ್ಲ 200 ರೂಪಾಯಿ 50 ರೂಪಾಯಿನೋ 100 ರೂಪಾಯಿನೋ ಲಾಸ್ ಆಗುತ್ತೆ, ಕೇಳಿದ್ರೆ ಕೊಡ್ತಾರೆ ಅನ್ಬೋದು. ಆದರೆ ಲಾಂಗ್ ಬಾಡಿಗೆಗೆಲ್ಲ ನಾವು ಈ ಥರ ಬಿಟ್ಬಿಟ್ರೆ ಇವರು ಬುದ್ಧಿ ಕಲ್ಲ. ನೋಡಿ, ಇವನು ಯಾರೋ ಒಬ್ಬ ಕ್ಯಾನ್ಸಲ್ ಮಾಡ್ದ ಇಲ್ಲಿ, ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ದ. ಈಗ ಇವ್ನಿಗೆ ಏನು ಹೇಳ್ಬೇಕು, ಇವನಿಗೆ ಲೊಕೇಶನ್ಗೆ ಇಲ್ಲಿ ಬಂದೆ. ಈಗ ನೋಡಿ, ಇನ್ನೊಂದು ಯಾವುದೋ ಗಾಡಿ ಬಂತು, ಇವ್ನಿಗೆ ಆಟ ಆಡಿಸ್ತೀನಿ ಇವಾಗ. ನೀವೆಲ್ಲ ಏರ್ಪೋರ್ಟ್ ಗಾಡಿ ಬುಕ್ ಮಾಡಿದ್ದಾರೋ ಗೊತ್ತಿಲ್ಲಪ್ಪ, ನಮ್ಗೆ ಯಾರು ಗೊತ್ತು. ನೀವು ಈ ಗಾಡಿ ಬುಕ್ ಮಾಡಿದ್ರಾ? ನೀವು ಎಲ್ಲಿಗಣ ಅದ? ಲೋಕಲ್ಲ? ಲೋಕಲ್. ಈಗ ಇದೇ ಲೊಕೇಶನ್ ಬುಕ್ಕಿಂಗ್ ಬಂದಿತ್ತು ನೋಡೋ. ಇವನು ಕ್ಯಾನ್ಸಲ್ ಮಾಡ್ದನಲ್ಲ, ಇವ್ನಿಗೆ ಏನು ಮಾಡ್ಬೇಕು ಇವನಿಗೆ? ನಾನು ನೀವು ನನ್ನ ಕರೀತಾ ಇದ್ದೀರಾ ಅಂದ್ಬಿಟ್ಟು ಗಾಡಿ ಬಂತು ನೋಡು. ಹಾಂ, ಹಿಂದಕ್ಕೆ ಹೋಗ್ಬರು, ಇಲ್ಲಾಂದ್ರೆ ನೋಡಿ. ಇಂಥ ಬೇವರ್ಸಿಗಳು ಇಲ್ಲಿಗೆ ಬಂದ ಮೇಲೆ ಕ್ಯಾನ್ಸಲ್ ಮಾಡಿ. ಇಂಥವ್ರಿಗೆಲ್ಲ ನಾವೇನು ಮಾಡ್ಬೇಕು ಹೇಳಿ? ಅದಕ್ಕೋಸ್ಕರನೇ ತಾನೇ ನಾವು ಅಷ್ಟೆಲ್ಲ ಉಗಿಯೋದು. ಬುದ್ಧಿ ಕಲಿಸ್ಬೇಕು, ಕಲಿಸ್ತೀನಿ. ಈಗ ಇದೇ ಜಾಗದಿಂದ ಅವ್ನು ಇನ್ನೊಂದು ಗಾಡಿ ಬುಕ್ ಮಾಡಲೇಬೇಕು. ಅವನು ನಾನು ಇಲ್ಲೇ ನಿಂತ್ಕೊಳ್ತೀನಿ. ಅವ್ನು ಯಾರು ಅನ್ನೋ ಮುಸುಡಿನೂ ಕೂಡ ತೋರಿಸ್ತೀನಿ, ಡೈರೆಕ್ಟಾಗಿ ವೀಡಿಯೋನೇ ಹಾಕ್ಬಿಡ್ತೀನಿ. ಇವ್ನು ಯಾಕೆ ಕ್ಯಾನ್ಸಲ್ ಮಾಡ್ದ ಅನ್ನೋ ಡೀಟೇಲ್ಸು ನನಗೆ ಬೇಕು. ಇಲ್ಲೇ ನಿಂತ್ಕೊತೀನಿ. ಅದು ಯಾವನು ಬುಕ್ಕಿಂಗ್ ಮಾಡಿ, ಇದೇ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟಲ್ಲಿ ಯಾವನೊಬ್ಬ ಏರ್ಪೋರ್ಟಿಗೆ ಬುಕ್ ಮಾಡಿದ್ದಾನೆ. 100% ಬೇರೆ ಗಾಡಿ ಬುಕ್ ಮಾಡೇ ಮಾಡ್ತಾನೆ ಅವನು. ಇನ್ನೊಂದು ಗಾಡಿ ಬಂತು ಇಲ್ಲಿ, ಅವನಿಗೆ ಕೇಳ್ತೀನಿ ರೀ. ಡ್ಯೂಟಿ ಆಫ್ ಮಾಡ್ತೀನಿ ಇದನ್ನ ಫಸ್ಟ್. ಏರ್ಪೋರ್ಟ್ ಬುಕ್ಕಿಂಗ್ ಗುರು? ರ್ಯಾಪಿಡೋಲ್ಲಿ ಮಾಡಿದ್ರಾ? ಮತ್ತೆ ಊಬರಲ್ಲಿ ಅವನ ಹೆಸರೇನಾಯ್ತು ನೋಡು? ದೀಪ್ತಾ ಅಂತನಾ? ಇಲ್ಲಿ ನನಗೆ ಇದು ರ್ಯಾಪಿಡೋದಲ್ಲಿ ಬುಕ್ ಮಾಡಿ ಈಗ ಅಲ್ಲೇ ಊಬರಲ್ಲಿ ಬುಕ್ ಮಾಡೋರ. ಬರಲಿ, ಒಂಚೂರು ಮಾಡ್ತೀನಿ ಅವ್ರಿಗೆ. ಜಾಗ ಬಿಡಿ, ಅವ್ರು ಹೋಗ್ಲಿ. ಅವರು ಇಲ್ಲ. ಹಾಂ, ಎಷ್ಟು ವರ್ಷ ನಿಮಗೆ ಊಬರಲ್ಲಿ? ನೀವು 769ಗೆ ನಿನ್ನಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ಟೋಲ್ಗೆ. ನಿಮ್ಗೆ ಏನಾರ ಬುದ್ಧಿ ಆಯ್ತಾ ಗುರು? ಓಲಿ ಓಡೋಗ್ಬಿಡ್ತೀಯಾ? ಹಂಗಾರೆ ಇಲ್ಲಿ ಡ್ರೈವರ್ಗಳೆಲ್ಲ ನಾವೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿರೋದು ಇನ್ನೇ ಉದ್ದೇಶಕ್ಕೆ? ತಗೊಂಡು ಹೋಗ್ರ ಮಾರೆ. ಆಯ್ತು, ನಿಮ್ಗೆ ಬೇಡ ಅನ್ನಲ್ಲ, ದುಡಿರಿ. ಇಷ್ಟೆಲ್ಲ ಏನಕ್ಕೆ ಕೇಳೋ? ಕಷ್ಟ ಅಂತ ಹೇಳ್ಬಿಡ್ತಾನೆ ನೀವು ಮಾಡ್ತಾ ಇರೋದು. ಕಷ್ಟ ಈಗ ಹಗಲು ರಾತ್ರಿ ಒಂದು ಯೂನಿಫಾರ್ಮ್ ಹಾಕೊಂಡಿಲ್ಲ ನೀನು. ನಾವೆಲ್ಲ ಯೂನಿಫಾರ್ಮ್ ಎಲ್ಲ ಮಾರಾಟ ಮಾಡ್ಕೊಂಡು ನಾವು ಎಲ್ಲಾನು ಫೇಸ್ಬುಕ್ಗಳಲ್ಲಿ ಹಾಕೊಂಡು ಕೂತಿ. ಹೋಗ್ಬಾರ್ದು ಗುರು. ನೈಟ್ ಡ್ಯೂಟಿ ಮಾಡ್ಕೊಂಡು ಮಲ್ಕೋತೀನಿ. ಮಲ್ಕೊಳ್ಳೋದಕ್ಕೋಸ್ಕರ ನೀನ್ ಪಾಡಕ್ ನೀನ್ ಹೋಗೋದಲ್ಲ. ಸರ್ಕಾರ ಹೇಳಿದ ನೀನ್ ಹೋಗ್ಬೇಕು. ನಿನ್ನ ಇಷ್ಟ ಬಂದಾಗ ನೀನ್ ಹೋಗ್ಬಿಟ್ರೆ ನೀನು ನಾನೊಬ್ನೆಲ್ಲ ರಗಡ್ ಜನ ಹೋಗ್ತಾರಲ್ಲ, ರಗಡ್ ಜನ. ಅಯ್ಯೋ ಅದಕ್ಕೆ ತಾನೇ ಈ ಎಲ್ಲಾರ್ಗು ಸೇರ್ಸಿ ಹೇಳ್ತಾ ಇರೋದು, ನಿನ್ನೂ ಸೇರ್ಸಿ ಹೇಳ್ತಾ ಇರೋದು. ನಾನು ಈ ವಿಡಿಯೋ ಆಗ್ತಾ ಇದ್ದಿದ್ದು, ಈ ವಿಡಿಯೋನ ತೆಗೆದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ನಿನ್ಗೆ ಎಷ್ಟು ಜನ ಏನ್ ಹೇಳ್ತಾರೆ ಅವಾಗ ಬುದ್ಧಿ ಕಲಿತಿ ಅವಾಗ ನೀನು.
ಸರ್ಕಾರ ಹೇಳಿದ ರೇಟ್ ಅದು ಗಾಡಿ ಓಡಿಸ್ರೆ ಅಂತ ಅಂದ್ರೆ ನಿಮ್ಮ ಇಷ್ಟ ಬಂದಂಗೆ ಗಾಡಿ ಓಡಿಸ್ರೆ ನೀನು ಕರೆಕ್ಟಾಗಿ ಇಟ್ಕೊಂಡು ಗಾಡಿ ಓಡಿಸೋ ನೋಡೋಣ, ಗೊತ್ತಾಯ್ತದ? ಈಗ ಅವ್ನು 2 ಗಾಡಿ ಬುಕ್ ಮಾಡಿದ್ದಾನೆ, ಒಂದು ಗಾಡಿಯಲ್ಲಿ ಹೋಯ್ತು, ಯಾಕೆ ನಿಮ್ಮಂಥವ್ರು ಇರೋದಕ್ಕೆ ತಾನೆ ಹಂಗೆ ಕ್ಯಾನ್ಸಲ್ ಆಗತ್ತೆ ನಮ್ಗಳಿಗೆ. ಅವ್ರಿಗೆ ಹೇಳ್ರಿ, ನಿಂಗೆ ನಾನು ಒಳ್ಳೆ ಮಾತಲ್ಲಿ ಏನು ಹೇಳ್ತಾ ಇದ್ದೀನಿ, ನೀನು ಒಬ್ಬ ಡ್ರೈವರ್ ಆದವನು, ನೀನು ಡ್ರೈವರ್ ಆದವನು, ಡ್ರೈವರ್ಗಳ ಪರ ನಿಂತ್ಕೊಂಡು ಮಾತಾಡ್ಬೇಕು. ನೀನು ಅವನ ಪರ ನಿಂತ್ಕೊಂಡಲ್ಲ. ನಾನು ನಿಂತ್ಕೊಂಡಿದ್ದೇನಲ್ರಿ, ಅವ್ರು ಬರೋಣ ಅವ್ರ ಹತ್ರ ಮಾತಾಡಿ. ನಾನು ಅವ್ರ ಹತ್ರ ಅಂದ್ರೆ ನೀನು ಈಗ ಕರ್ಕೊಂಡು ಹೋಗಕ್ಕೆ ರೆಡಿ ಇದೆಯಾ? ನೀನು ಆ ರೇಟ್ಗೆ ಹೋಗೋಕ್ಕೆ ನೀನು ರೆಡಿ ಇದೆಯಾ? ನನ್ನ ಒಂದೇ ಮಾತು, ನೀನು ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ನಾನು ಅವ್ರ ಹತ್ರ ಏನು ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡ್ಕೊತೀನಿ. ಎಲ್ಲರಿಗೂ ಕಷ್ಟ ಇರ್ತದೆ ಕಣಪ್ಪ. ನಿನ್ನಂಗೆ ಎಷ್ಟೋ ಜನ ಊರು ಬಿಟ್ಬಿಟ್ಟು ಬಂದ್ಬಿಟ್ಟು ರೋಡ್ ಫೇಸ್ಬುಕ್ಗಳಲ್ಲಿ ನೋಡ್ತಾ ಇಲ್ವ ಎಷ್ಟು ಜನಗಳು ಬಾಯ್ ಬಿಡ್ಕೊತಾ ಇದ್ದಾರೆ ಅಂತ, ಊರಿಂದ ಊರಿಗೆ ಬಂದಿರೋರೇ. ಅಣ್ಣ ನಾವು ಊರಿಂದ ಬಂದಿದ್ದೀವಿ ಅಣ್ಣ, ನಮಗೆ ದುಡಿಯೋಕ್ಕೆ ದಾರಿ ಇಲ್ಲಿ, ಇದು ಮಕ್ಳು ಹಿಂಗೆ ಆಡ್ತಾವ್ರೆ ಅಂತ. ಅಷ್ಟು ಇದೇ ರಾಯಚೂರುಗಳು, ಗುಲ್ಬರ್ಗದವರು, ಎಲ್ಲ ನಿಮ್ಮ ಹಾವೇರಿಯವರು ಎಲ್ಲರೂ ಮಾತಾಡ್ತಾರೆ. ಈಗ ನೀನು ನಾನು ಹೋಗಿ ಮನಿಕಬೇಕು ಅಂದ್ಬಿಟ್ಟು ನೀನು ಕರ್ಕೊಂಡು ಹೋಗ್ಬಿಟ್ರೆ ಇವ್ರಿಗೆ ನೀವು ಸುಲಭ ಕೊಟ್ಟಂಗಾಯ್ತು. ನಿಮ್ಮಂಥವ್ರೆ ತಾನೇ ಅವರು ಓಲಾ ಊಬರ್ಗಳು ಕಾಯ್ತಾ ಕೂತಿರೋದು. ಗಾಡಿ ಏನು ಸುಮ್ಮನೆ ಬಂಡವಾಳ ಹಾಕೊಂಡಿದ್ದೀರಾ? ಕಷ್ಟಪಟ್ಟು ಹಾಕಿಲ್ವ ನೀವು ಅದಕ್ಕೆ ಬಂಡವಾಳಗಳನ್ನ? ನಾವುಗಳು ಒಗ್ಗಟ್ಟಾಗ್ದಂತೆ ಯಾರೇನ್ರಿ ಮಾಡ್ತಾರೆ? ಸರ್ಕಾರ ಹೇಳಿ ಲೆಟ್ರ್ ಕೊಟ್ಟಿದೆ 24ರಂಗೆ ತಗೊಳ್ರಿ ನೀವು ಅಂತ. ನೀವು ಅದಕ್ಕೂ ಕಡಿಮೆ ಹೋಗ್ತೀರಿ ಅಂದ್ರೆ ನೋಡ್ರಪ್ಪ, ಇಂಥ ಡ್ರೈವರ್ಗಳು ಹೇಳಿದ್ರೆ ನಮ್ಮಿಷ್ಟ ನಾವು ಹೋಗ್ತೀವಿ ಅಂತ ಹೇಳೋ ಇವರು. ಈಗ ಹೇಳ್ದಲ್ಲ ಗುರು, ಈಗ ನೀನು ನಾನು ಹೋಗ್ಬೇಕು, ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ನಾನು ನಮ್ಮ ಇಷ್ಟಕ್ಕೆ ನಾವು ಹೋಗ್ತಿಲ್ಲ ಅಂತ ಹೇಳಿಲ್ಲ. ನಾನು ಹೋಗ್ತೀನಿ ಅಂತ ಹೇಳ್ದಲ್ಲ ಗುರು. ನಾವು ಒಂದೇ ತರ ನೀನ್ ಮಾತಾಡಿದ್ದು ಇಲ್ಲ ಐತಲ್ಲ ವಿಡಿಯೋ, 2 ತರ ನೀನ್ ಮಾತಾಡಿದ್ದು ಇಲ್ಲ ಐತಲ್ಲ ವಿಡಿಯೋ, ನೀನ್ ಮಾತಾಡಿದ್ದು ಐತಲ್ಲಪ್ಪ ಇಲ್ಲಿ. ಅಣ್ಣ ನಾನು ಮನೆಗೆ ಹೋಗ್ಬೇಕು, ನಾನು ಎಂತದ್ದು ಮನಿಕೋಬೇಕು, ನಾನು ಹೋಗ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ನೀನು. ನಾವೇನು ಹೇಳ್ತಾ ಇದ್ವಿ, ಹೋಗ್ರಿ ಬೇಡ ಅಂತ ಹೇಳ್ತಾ ಇಲ್ಲ. ನೀನು ಬೇಕಾದ್ರೆ ಅದೇ ರೇಟ್ನ 24 ರೂಪಾಯಿ ಕಸ್ಟಮರ್ಗೆ ಬಿಲ್ಲನ್ನ ಕೊಟ್ಬಿಟ್ಟು ನೀನು ಟೌನರ್ ಅಪ್ಲಿಕೇಶನ್ ಇದೆ, ಮೀಟರ್ ಅಪ್ಲಿಕೇಶನ್ ಇದೆ, ಅದನ್ನ ಬಳಸ್ಕೊಂಡು ನೀನು ಕರ್ಕೊಂಡು ಹೋಗು. ಯಾರು ಬೇಡ ಅಂದ್ರು ನಿನ್ನ. ಅಷ್ಟೆಲ್ಲ ಮುಂಬೈನಲ್ಲಿ ಗಲಾಟೆ ಆಗ್ತಾ ಇದೆ, ಡ್ರೈವರ್ಗಳೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಇವತ್ತು ಕಂಪ್ನಿ ಕಡೆಯಿಂದ ಬಿಲ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನೇನು ಮಾಡ್ಲಣ್ಣ? ನೀವು ಡ್ರೈವರ್ಗಳು ಕರ್ನಾಟಕದಲ್ಲಿ ನಮ್ಮವ್ರು ಒಂದಾಗ್ಬೇಕಂಡ್ರಿ. ನಾವುಗಳು ಇನ್ಯಾರೋ 3ನೇ ವ್ಯಕ್ತಿಗಳಿಗೋಸ್ಕರ ನಾವುಗಳು ಕಿತ್ತಾಡಕ್ಕಾಗತ್ತಾ? ಈಗ ನಿಮ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರಾ? ನಂದು ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ದ, ಆಯ್ತಾ? ನಂದು ಕ್ಯಾನ್ಸಲ್ ಮಾಡಿದೆ ಇದೇ ಲೊಕೇಶನ್. ಈಗ ನಿನ್ನ ಹೆಸರು ಮಾತ್ರ ಸೇಮ್ ಅಲ್ಲ, ಹೆಸರು ಸೇಮೆ. ಈಗ ಅದಕ್ಕೆ ಈಗ ಅವ್ನ ಅಪ್ಲಿಕೇಶನ್ ಓಪನ್ ಮಾಡಿಸ್ಬಿಟ್ಟು ನೀನು ರ್ಯಾಪಿಡೋ ಓಪನ್ ಮಾಡಪ್ಪ ಅಂತೀನಿ ಅವನಿಗೆ. ಅರ್ಥ ಆಯ್ತಾ? ಅವ್ನು ಬರ್ಲಿ ಇವ್ನು ಆಚೆಗೆ ಅಂತಾನೆ. ನಿನ್ಗೆ ಗೊತ್ತಲ್ಲ ಅವ್ರ ನಂಬರ್ಗಳನ್ನ, ಯಾರು ಹೋಗೋದೇ ಬಿಡಬಾರ್ದು. ಈಗ ನಾವು ಈಗ ಒಬ್ಬಂಗೆ ಬುದ್ಧಿ ಕಲ್ಸಿದ್ರೆ ಎಲ್ಲರೂ ನಾನು ಆಲ್ರೆಡಿ ಈಗ 2 ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ. ನಂದ್ರಲ್ಲೇ ತೋರಿಸ್ತೀನಿ ನೋಡಿದೆ, ನೋಡಿದೆ ರ್ಯಾಪಿಡೋದಲ್ಲೇ 2 ಏರ್ಪೋರ್ಟ್ ಕ್ಯಾನ್ಸಲ್ ಆಗಿರೋದು. ನಾನು ಸುಳ್ಳುಗಿಲ್ಲಿ ಯಾವುದು ಹೇಳಕ್ಕೆ ಹೋಗಲ್ಲ ನಿಂಗೆ. ನೋಡಿದೆ ಏರ್ಪೋರ್ಟ್ ತಾನೆ, ಇದಕ್ಕೆ ಮುಂಚೆನೇ ಒಂದು ಕ್ಯಾನ್ಸಲ್ ಆಗೈತೆ, ತೋರಿಸ್ತೀನಿ ನೋಡಿ. ಈಗ ಕ್ಯಾನ್ಸಲ್ ಬರ್ತೀನಿ ನೋಡಿಲಿ ಎಷ್ಟು ಕ್ಯಾನ್ಸಲ್ ಮಾಡಿದ್ದೀನಿ. ಇದು ಏರ್ಪೋರ್ಟಾ? ಇದು ಏರ್ಪೋರ್ಟೇ ತಾನೆ? ಎಷ್ಟು ಕ್ಯಾನ್ಸಲ್ ಮಾಡಿದ್ದೀನಿ? ಮೊದಲು ಫೋನ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡಿ, ಕಾಲ್ ರೆಕಾರ್ಡು ಕೂಡ ಇದೆ, ಕೇಳಿಸ್ತೀನಿ ನಿನಗೆ. ನೋಡಿ ಸರ್, ಗೌರ್ಮೆಂಟ್ ರೇಟ್ ಏನಿದೆ ಬಿಲ್ ನಾನು ನಿನಗೆ ಕೊಡ್ತೀನಿ ಅಂತೇಳಿ ಅಪ್ಲಿಕೇಶನ್ ನಮ್ಮ ಹತ್ರ ಇದೆ, ಮೀಟ್ರ್ ಅಪ್ಲಿಕೇಶನು. ನೋಡಿ ಇದು ಮೀಟ್ರ್ ಅಪ್ಲಿಕೇಶನು. ನೀನು ಇಲ್ಲಿಂದ ನೀನು ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಕಿಲೋಮೀಟ್ರಿಗೆ 24 ರೂಪಾಯಿ ಚಾರ್ಜ್ ಆಗುತ್ತೆ. ಅಲ್ಲೋದ್ಮೇಲೆ ನೀನು ಟೋಲ್ ಆ್ಯಡನ್ನ ಅಲ್ಲಿ 130 ರೂಪಾಯಿ ಏನು ಟೋಲ್ ಇದೆ ಅದನ್ನು ಆ್ಯಡ್ ಮಾಡಿದ್ರೆ ಕಂಪ್ಲೀಟಾಗಿ ಇನ್ವಾಯ್ಸ್ ಬರುತ್ತೆ. ಯಾವ ರೀತಿ ಬಿಲ್ ಅದರಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತೋ ಅಷ್ಟು ಕಿಲೋಮೀಟ್ರಿಗೆ 24 ರೂಪಾಯಿ ಬರುತ್ತೆ ಗುರು. 1 ಕಿಲೋಮೀಟ್ರಿಗೆ 24 ರೂಪಾಯಿ ಬಿಲ್ ಬರುತ್ತೆ. ಬಂದರು ಮೇಡಮ್ ನೋಡ. मैडम पहले आप रैपिडो में बुकिंग करके कैंसिल किया? नहीं, हाँ? यही बुक किया है। 2 गाड़ी बुकिंग करके एक कैंसिल किया है मैडम, यही जगह पे। हाँ, तो क्यों कैंसिल किया है? हम लोगों को क्या, हम लोग को काम नहीं है क्या हम लोग को? चलना है। तुमको कितना दिक्कत है मैम ऑनलाइन में? देखो ಇಲ್ಲಿ ನೋಡು, ಈ ತರ ಬಿಲ್ ಕ್ಲೀನ್ ಆಗಿ ಬರುತ್ತೆ. ಅವ್ರು ಕೊಟ್ರೆ ನೀನು ಬಿಲ್ ಹಾಕೊಂಡು ಕರ್ಕೊಂಡು ಹೋಗು. ये वाला है, आपको चलना है। ये यहाँ पे 978 ठीक है। 978 ಅವ್ರಿಗೆ ತೋರಿಸ್ತೈತೆ ಗುರು, ನಿನಗೆ ಕೊಡ್ತಾ ಇರೋದು 700 ರೂಪಾಯಿ. 700 ಅರ್ಥ ಆಯ್ತಾ? ಈಗ ಅವ್ರಿಗೆ ಹೇಳು, ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಅದೇ ದುಡ್ಡನ್ನ ಇಸ್ಕೊಂಡು ನೀನು ಹೋಗು, ನಾನು ಖುಷಿ ಪಡ್ತೀನಿ. मैडम वही पैसा उसको दे दो, लेकर चलो, कैंसिल करके चल जाइए। सेम अमाउंट वो ऊपर पे नहीं चलना। क्यों? हाँ? क्यों? क्यों मतलब क्या हो जाएगा? आप धीरे बोलिए पहले तो। हाँ
पहली बात धीरे बोलिए। मेरा कैंसिल क्यों किया वो बता दीजिए पहले। मेरे को नहीं जाना था आपके साथ, आपका क्यों? रेटिंग बहुत कम था। वो रेटिंग वो बहुत कम है, वो मतलब 4.4 है आपका। हाँ? आपका 4.4 रेटिंग। इसका कितना है? 4.6 है। वो 2 पॉइंट में ज्यादा हो आप गया। नहीं बता सकते वो ना। मतलब रेट वैसा नहीं है। आप लोगों को क्या हो गया, आराम से रैपिडो पे रेट पे क्या हो आराम से गया, बात करिए। आराम से बात करने का चीख क्यों रहे हैं? हाँ? चीख क्यों रहे हैं? ಕ್ಯಾನ್ಸಲ್ मैं ಕಿಯೇ उनको- ನಾ आप ಗುರು चलेंगे। ಈಗ ಒಂದು ನಾನು ಇಬ್ರು ಒಂದಾಗ್ಬೇಕು ಗುರು ಕ್ಯಾನ್ಸಲ್ ಮಾಡು ಗುರು ನೀನು ನಾನು ಬೇರೆ ಗಾಡಿ ಆಗಕ್ಕೆ ಹೋಗಕ್ಕೆ ಬಿಡಲ್ಲ ಗುರು ನಾನು ठीक है, ಹಾ नहीं जाना ना आप लोग। ನೈ ಅವ್ರ ಕೈಲಿ ಕ್ಯಾನ್ಸಲ್ ಮಾಡ್ತಾರೆ, ನಮ್ಮ ರೇಟಿಂಗ್ ಕಮ್ಮಿ ಆಗುತ್ತೆ, ನಾವು ಕ್ಯಾನ್ಸಲ್ ಮಾಡಿದ್ರೆ. ಈಗ ಅವರೇ ಮಾಡ್ಲಿ ಸುಮ್ಮನಿರು, ಬೇರೆ ಬುಕ್ ಆಗ್ಬೇಕು ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡ್ಲೇಬೇಕು. ಬೇರೆ ಯಾವ ಗಾಡಿನೂ ಹೋಗಕ್ಕೆ ಬಿಡಲ್ಲ ಈಗ ನಾನೀಗ ಅಲ್ಲೋಗಿ ನಿಂತ್ಕೊತೀನಿ ಸುಮ್ಮನಿರು. ಯಾವ ಗಾಡಿಗೂ ಏರ್ಪೋರ್ಟ್ ಗಾಡಿನೇ ಬಿಡಲ್ಲ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೋಗ್ಲಿ ನನಗೆ. ಅಲ್ಲ ಬಾ, ನಾನು ಒಗ್ಗಟ್ಟಾಗ್ತೀನಿ ಬಾ. ನಾನು ನಡಿಯ ನಾನು ಅಲ್ಲೇ ಬರ್ತೀನಿ, ಒಂದು ಗಾಡಿನೂ ಹತ್ತಕ್ಕೆ ಬಿಡಲ್ಲ ಈಗ ಅವ್ರು. ನಾನೀಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೋಗ್ಲಿ ಇವತ್ತು. ಏನು ಇವ್ರು ಇಷ್ಟ ಬಂದಂಗಂತೆ ಏನು ರೇಟಿಂಗು, ಇವ್ರುಗಳ ರೇಟಿಂಗ್ ಕರೆಕ್ಟಾಗವೆ, ಕರೆಕ್ಟಾಗಿ ರೇಟ್ ಕೊಟ್ಟರೆ ನಾವೇ ರೇಟಿಂಗ್ ಇಟ್ಕೊಳ್ಳಲ್ಲ. ನೋಡಿ ಇದು ಕಸ್ಟಮರ್ಗಳ ಅವತಾರಗಳು ಹೆಂಗಿದಾವೆ, ಹಾ ರೇಟಿಂಗ್ ಅಂತ. ಇವಳು ಗಾಡಿಯನ್ನು ಹಂಗಾರೆ ರೇಟಿಂಗ್ ನೋಡ್ಕೊಂಡಿದ್ದೋಳು, ಹಂಗಾರೆ ಫಸ್ಟ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಇಮಿಡಿಯೇಟ್ ಆಗಿ. ಗಾಡಿ ಲೊಕೇಶನ್ಗೆ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲಿಂದ ಕ್ಯಾನ್ಸಲು. ಇವ್ರಿಗೆ ಹೋಗಕ್ಕೆ ಬಿಡಲ್ಲ, ಇಲ್ಲೇ ನಿಂತ್ಕೋತೀನಿ ನಾನು. ಅದೇನಾಗುತ್ತೆ ನನ್ನ ಮೇಲೆ ಕಂಪ್ಲೇಂಟೇ ಆಗ್ಬಿಡ್ಲಿ, ಬೇಕಾದ್ರೆ ಗಾಡಿ ತಗೊಂಡೋಗಿ ಸೀಜ್ ಆಗ್ಬಿಡ್ಲಿ, ಆಟೋ ಓಡಿಸ್ಕೊಂಡಿದ್ದು ಬಿಡ್ತೀನಿ ನಾನು. ಮತ್ತೆ ನಮಸ್ಕಾರ. ನಮಸ್ತೆ. ಹೇಳಿರಾ? ಹಾಂ ಏರ್ಪೋರ್ಟ್ಗೆ ಗಾಡಿ ಬುಕ್ ಮಾಡ್ಬಿಟ್ಟು ಎರಡೆರಡು ಗಾಡಿನ ನನ್ನ ಗಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟು ಆ ಗಾಡೀಲಿ ಇವ್ರ ಗಾಡೀಲಿ ಹೋಗಕ್ಕೆ ಹೋಗಿದ್ರು. ಅದಕ್ಕೆ ನಾನು ಹೇಳ್ದೆ ಇವ್ರಿಗೂ, ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ ನಾನು. आपको क्या चाहिए? क्योंकि मुझे मेरे को कुछ नहीं, पहुंचना मैं है। हम लोग बात करना है सर, हम लोग बात कर रहा हूँ. यहाँ पे क्यों खड़े हैं? अरे मेरा जगह है, मैं टैक्स से भरता हूँ मैडम. आएगा कोई, उसको भी बोलेंगे आप? 100% मैडम. ना जाओ वहाँ से एयरपोर्ट। मैं क्या करूँ मैडम, आपको चलना है? मैं आपको चलना है? किसी को भी चलो गवर्नमेंट रिटर्न्स पे वो बिल आ जाएगा. आपको मैं मैं पैसे दूंगी, आप चलेंगे? अंडर- लेट हो रहा है। चलिए चलिए। चलिए एक मीटर. और आवाज हाँ. नहीं आएगी नहीं 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 वैसा नहीं, चिल्लेंगे नहीं, चिल्ले का बात नहीं है मैडम. सामान मैं रखिए, चलिए। 100% नहीं मैं वो बिल भी आपको देगा. ठीक है आपका आप क्या तमीज से भी बोल सकते हैं ना ये? नहीं मैं चीख हम चिल्ले क्यों कर रहे हैं सबके सामने? अरे हम लोग को ऐसा हो रहा है मैडम, बहुत बेंगलोर से बहुत हो रहा है. रखिए, चलिए चलिए। चलिए ಗುರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ನಾನು ಬಿಲ್ ಇನ್ವಾಯ್ಸ್ ಕೊಡ್ತೀನಿ. ಹಾಂ ಓಕೆ. बदतमीजी कर रहे हैं रास्ते पे। 761 940 35 43. ಹಾಂ 769403 3543 ಲಾಸ್ಟಲ್ಲಿ. 3543. ಹಾಂ ನಂದೆ ಹಾಂ ಇರಲಿ ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಹಾಂ रुकिए एक मिनट। देखिए मीटर स्टार्ट कर रहा हूँ. भैया प्लीज अभी बात मत करिए मेरे साथ। नहीं स्टार्ट कर रहा हूँ, देखने के लिए बोल रहा हूँ मैं बस. एक मिनट, चाबी हो गया। नीचे गिरो। क्या चिकन चिल्ली कर रहे हैं भैया रास्ते पे आप? आपका हस्बैंड का नंबर बता दिए तो इनवॉइस पे पूरा मिलेगा.
दे देते। डाल दीजिए इसमें। ये लीजिए। देखिए 1120 अप्रूव्ड है। यहाँ पे करना है। हाँ इसमें कर दीजिए, कंफर्म है। आपका नंबर रुपए वो इधर क्या बोलेगा इसका इनवॉइस आ जाएगा, चेक कीजिएगा। अगर आप कंप्लेंट करना तो नो प्रॉब्लम है। आपको थोड़ा वो मैनुअल ओपन कीजिए इसमें लॉक को। हाँ You have received 1120 rupees on BIM app. ಥ್ಯಾಂಕ್ ಯು ಮೇಡಮ್. ಓಕೆ ಹೇಳ ನಡಿಯೋಣ. ಹಾಂ ಆಯ್ತು ಆಯಿತು ಹೋಗ್ತೇನೆ. ನಿಮಗಲ್ಲ ಹಾಂ ನಿಮಗಲ್ಲ ರಾಮ. ಹಾಂ ಹಂಗಾರೆ ಒಂದು 10 ನಿಮಿಷ ನಾನು ವಿಡಿಯೋ ಮಾಡಬೇಕು, ಒಂದು 2 ನಿಮಿಷ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ. ನಮಸ್ತೆ. ಹೌದಾ, ಈಗ ಅದೇ ಒಂದು ಕಿರಿಕಾಯ್ತು ಇವಾಗ ಅವ್ರದ್ದು. ಆ ವಿಚಾರಕ್ಕೆ ಈಗ ಒಂದು ವಿಡಿಯೋ ಮಾಡಬೇಕು. ಆಲ್ರೆಡಿ ಒಂದು ವಿಡಿಯೋ ಆಗಿದೆ ಪೂರ್ತಿ, ಅಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಈಗ ಇಲ್ಲಿ ಒಂದು ಸಣ್ಣದೊಂದು ವಿಡಿಯೋ ಮಾಡಿಕೊಂಡು ಆಮೇಲೆ ಹಾಕ್ತೀನಿ. ಯಾಕಂದರೆ ಊಬರಲ್ಲಿ ನಂದು ರ್ಯಾಪಿಡೋಲ್ಲಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು. ಆಮೇಲಿಂದ ಊಬರ್ನೂ ಬುಕ್ ಮಾಡಿದರು. ಅಲ್ಲಿ ಬಂದಮೇಲೆ ಅವ್ರಿಗೂ ಕ್ಯಾನ್ಸಲ್ ಮಾಡಿಸಿ ಬೇರೆ ಗಾಡಿ ಯಾರನ್ನೂ ಹೋಗಕ್ಕೆ ಬಿಡಬಾರ್ದು ಅಂತ ಅಡ್ಡ ಹಾಕೊಂಡು ನಿಂತ್ಕೊಂಡು ಕೊನೆಗೆ ಇವ್ರು ನನ್ನ ಗಾಡಿಯಲ್ಲೇ ಬಂದರು. ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಲಿ ಅನ್ನೋ ಉದ್ದೇಶಕ್ಕೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ. ಕೋರ್ಟಿಗೆ ಬರಬೇಕು ಅವರು, ಕೋರ್ಟ್ಗೆ ರ್ಯಾಪಿಡೋದನ್ನು ಬರಬೇಕು, ಇವರು ಬರಬೇಕು, ಪೊಲೀಸ್ನವರು ಬರಬೇಕು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೇ ಬರಬೇಕು ಅಲ್ಲಿಗೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ವಿಡಿಯೋ ನೋಡಿ. ಈಗ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಈಗ ಏನಾಗ್ತಾಯಿದೆ ಅಂದರೆ ಸರ್ಕಾರದಿಂದ ನೀಡಿದ್ದಂಥ ರೇಟನ್ನು ಯಾವುದೇ ಅಪ್ಲಿಕೇಶನ್ನವರು ನಮ್ಗಳು ಕೊಡ್ತಾಯಿಲ್ಲ. ಆದರೆ ಕಸ್ಟಮರ್ಗೆ ನೀವು ಆವಾಗಲೇ ಅವ್ರು ಕಸ್ಟಮರ್ ಹೇಳಿದ್ರು 990 ಸಮಥಿಂಗ್ ಏನೋ ಹೇಳಿದ್ರು. ಯಾವುದರಲ್ಲಿ? ಊಬರಲ್ಲಿ. ರ್ಯಾಪಿಡೋದಲ್ಲಿ ನನಗೆ ತೋರಿಸಿದ್ದು 882. ಅಂದರೆ ಅದಕ್ಕೂ ಇದಕ್ಕೂ 100 ರೂಪಾಯಿ ಹೆಚ್ಚು ಕಡಿಮೆ ಅಂತ ಇಟ್ಕೊಳ್ಳಿ. ಊಬರೋನು ಸಂಪೂರ್ಣ ದುಡ್ಡಲ್ಲಿ ಡ್ರೈವರ್ಗೆ, ಅದೇ ಡ್ರೈವರ್ ಒಬ್ಬ ಹೇಳ್ತಾನೆ 700 ಚಿಲ್ಲರೆ ನನಗೆ ಕೊಡ್ತಾ ಇದ್ದಾನೆ ಅಂತ. ಅಲ್ಲಿಗೆ 200 ರೂಪಾಯಿನ ಊಬರೋನ್ ತಿಂತಾ ಇದ್ದಾನೆ. ಅದು ಏನೋ ಆ 700 ರೂಪಾಯಿನಲ್ಲಿ ವಿತ್ ಟೋಲು. ಬಟ್ ಈಗ ನಾನೊಂದು ಬಿಲ್ ತೊಗೊಂಡಿದ್ದೀನಿ ಗೊತ್ತಾ, 1100 ಚಿಲ್ಲರೆ. ಇದು ಬಂದು ಟೋಲು ಪ್ಲಸ್ ಆ್ಯಡ್ ಆಗಿದೆ. ಕಿಲೋಮೀಟ್ರಿಗೆ 24 ರೂಪಾಯಿ ಥರ ಚಾರ್ಜ್ ಆಗಿದೆ. ಅದರಂತೆ ವ್ಯಾಲಿಡ್ ಏನು ಬಂದಿದೆ ಆ ಬಿಲ್ ಕೊಟ್ಟಿದೆ. ಆ ಇನ್ವಾಯ್ಸು ಕೂಡ ಅವ್ರ ನಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಅವ್ರಿಗೆ ಇನ್ವಾಯ್ಸನ್ನ ಕಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವರು ನನ್ನ ಮೇಲೆ FIR ಹಾಕಬೇಕು, ನನ್ನ ಗಾಡಿ ಮೇಲೆ FIR ಹಾಕಬೇಕು. ಇದರಿಂದ ನಾನು ಬೇಲ್ ತಗೊಂಡು ಆಚೆ ಬರೋದಾಗಲಿ, ಅದು ಕೋರ್ಟಲ್ಲಿ ಹೋಗ್ಬಿಟ್ಟು ನಾನು ಜಡ್ಜ್ ಹತ್ರ ವಾದ ಮಾಡಿಸ್ತೀನಿ ನಮ್ಮ ಲಾಯರ್ ಕಡೆಯಿಂದ. ಯಾಕೆಂದರೆ ಯಾರೋ ಒಬ್ಬ 24 ರೂಪಾಯಿ ಕಿಲೋಮೀಟ್ರ್ ಬರಬೇಕು ಅಂತೇಳಿ ಯಾರೋ ಒಬ್ಬ ಪ್ರತಾಪ್ ಅನ್ನೋನು ಒಂದು 2-3 ವರ್ಷದ ಹಿಂದೆನೇ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ಜನಕ್ಕೆ ಅರ್ಥ ಆಗಬೇಕು ಅಂದರೆ ಸರ್ಕಾರಕ್ಕೆ ಅರ್ಥ ಆಗೋಕ್ಕೆ. ಹಂಗೆ ಯಾರು ಒಬ್ಬ ಡ್ರೈವರು ಗಲಾಟೆ ಮಾಡಿಕೊಂಡು ಜೈಲಿಗೆ ಹೋಗಬೇಕು ಅಂತ ಕಾಣಿಸ್ತಿದೆ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಆ್ಯಕ್ಚುಲಾಗಿ ನಾನು ಇದನ್ನು ಡ್ರೈವರ್ಗಳಿಗೋಸ್ಕರ ಕೆಲಸ ಮಾಡ್ತಾಯಿಲ್ಲ, ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಜೀವನ ಸರಿ ಹೋಗ್ಬೇಕು ಅಂದರೆ ಈ ದುಡಿಮೆ ದಾರಿ ಸರಿ ಹೋಗ್ಬೇಕು. ಎಲ್ಲ ಕಸ್ಟಮರ್ಗಳ ಹತ್ರನೂ ಈ ನನ್ನ ಮಕ್ಕಳು ದುಡ್ಡನ್ನು ಕೆಲವರು ಅವ್ರಿಗೇನು ಲಾಭ ಇಲ್ವಲ್ಲ. ರ್ಯಾಪಿಡೋ ನಮ್ಮ ಹತ್ರ ಇವ್ರಿಗೆ ಲಾಭ ಇಲ್ಲ. ಇವನು ಕಡಿಮೆ ತೋರಿಸ್ಬಿಟ್ಟು ನನ್ನ ಕಂಪ್ನಿ ಕಮ್ಮಿಗೆ ಬರುತ್ತೆ ಅಂತೇಳಿ ಜನಗಳಿಗೆ ತೋರಿಸೋಕ್ಕೋಸ್ಕರ ಬೇವರ್ಸಿಗಳು ಆ ಥರ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಇನ್ನು ಓಲಾ ಊಬರ್ ಬೇವರ್ಸಿಗಳು ಹೆಂಗೆ ಅಂದರೆ ಇವರು ಸರ್ಕಾರ ರೇಟನ್ನೇ ಜನಗಳಿಗೆ ವಿಧಿಸ್ತಾರೆ, ಆದರೆ ಡ್ರೈವರ್ಗಳು ಕೊಡಲ್ಲ. ಅದರಲ್ಲಿ ಏನು ಮಾಡ್ತಾನೆ, GST ಅಂತ ತೋರಿಸ್ತಾನೆ, ಅದು ಯಾವುದೋ ಸರ್ವಿಸ್ ಚಾರ್ಜು ಅಂತ ತೋರಿಸ್ತಾನೆ, ಥರ್ಡ್ ಪಾರ್ಟಿ ಕಮಿಷನ್ ಅಂತ ತೋರಿಸ್ತಾನೆ. ಹೀಗೆಲ್ಲ ಮಾಡಿಕೊಂಡು ಆ ರೀತಿ ಮಾಡಿಕೊಂಡು ಅವ್ರು ಸುಲಿಗೆ ಮಾಡ್ತಾರೆ. ಆದರೆ ಡ್ರೈವರ್ ಕಷ್ಟಗಳನ್ನ ಹೋಗ್ಬಿಟ್ಟು ನಾವು ಆಯಿತು ಮೇಡಮ್ ಆಯಿತು. ಡ್ರೈವರ್ಗಳ ಸಮಸ್ಯೆಗಳನ್ನ ನಾವೇನಾದರೂ ಹೋಗಿ ಶಾಂತಿನಗರದಲ್ಲಿ ಹೋಗಿ ಹೇಳಕ್ಕೆ ಹೋಗ್ತೀನಿ ಅಂದರೆ ಅವ್ನ ಕಾಲ ಮೇಲೆ ಕಾಲು ಅಳ್ಳಾಡಿಸ್ಕೊಂಡು ಒಳ್ಳೆ ದೌಲತ್ತಲ್ಲಿ ಮಾತಾಡ್ತಾನೆ ಅಂತ ನಮಗೆ ಗೊತ್ತಿದೆ ಬಾಯಿಗೆ ಸರಿಯಾಗಿ. ಇವರೆಲ್ಲ ಕೆಲಸಕ್ಕೆ ನಾಲಾಯಕ ಜನಗಳು ಇವರು. ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ರೆ, ನಾವು ಓದಿದ್ದೀವಿ ಚೆನ್ನಾಗಿ, ನಾನು ಆ ಕೆಲಸದಲ್ಲಿ ಬಂದು ನಿಂತ್ಕೊಂಡು ಡ್ರೈವರ್ಗಳೇನು ಕಷ್ಟ ಏನಿದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದಂಥ ರೀತಿ ರೇಟನ್ನು ನಿಗದಿ ಮಾಡ್ತೀವಿ. ಅವ್ನು ಪ್ರತಾಪ್ ಸತ್ತೋದಾಗ 24 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಅಂತ ಮಾಡಿಬಿಟ್ರೆ 10 ಲಕ್ಷ, 15 ಲಕ್ಷ, 15 ಲಕ್ಷದ ಮೇಲೆ ಅಂತ ಮಾಡಿಬಿಟ್ರೆ. ಆದರೆ ಗಾಡಿಗಳು ಹಳೇದು ಹೊಸದು ಅನ್ನೋದನ್ನ ನೋಡಲಿಲ್ಲ. ಡೀಸೆಲ್ ಗಾಡಿ ಅಂತ ನೋಡಲಿಲ್ಲ, ಪೆಟ್ರೋಲ್ ಗಾಡಿ ಅಂತ ನೋಡಲಿಲ್ಲ, CNG ಅಂತ ನೋಡಲಿಲ್ಲ, ಎಲೆಕ್ಟ್ರಿಕ್ ಅಂತ ನೋಡಲಿಲ್ಲ, ಕೊಟ್ಬಿಟ್ರೆ. ಈಗ ಎಲ್ಲರೂ 24 ರೂಪಾಯಿ ಬೇಕು ಅಂತೇಳಿ ಮಾಡ್ಕೊಂಡು ಕೂತಿದ್ದಾರೆ.
ಅಲ್ಲಿ ಸರ್ಕಾರದಲ್ಲಿ ರೇಟನ್ನು ನಿಗದಿ ಮಾಡೋರ್ಗು ಕೂಡ ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ ಅಮ್ಮ ನಿಮಗೆ? ಹಾಂ, ಅದು ಯಾರೋ ಒಬ್ಬರು ಹಾಕಿದ್ದಾರೆ, ಲೇಡಿ ಸಿಗ್ನೇಚರ್ ಹಾಕಿದ್ದಾರೆ. ಸಿಗ್ನೇಚರ್ ಹಾಕೋಕ್ಕೆ ಮುಂಚೆ ಇವ್ರು ರೇಟಿಂಗ್ ಮಾಡಿದಾರಲ್ಲ, ಇದು ಸರಿನಾ ತಪ್ಪು ಅಂತ ಯೋಚನೆ ಮಾಡೋಕ್ಕಾಗಲಿಲ್ವಾ? ಇವತ್ತೆಲ್ಲ ಸಾವಿರಾರು ಗಾಡಿಗಳು, ಓಲಾದವ್ರಾಗಿರ್ಬೋದು, ಊಬರ್ ಗಾಡಿಗಳಾಗ್ಬೋದು, ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳನ್ನ ತಂದಿಟ್ಕೊಂಡು ಅವ್ರದ್ದು ಚಾರ್ಜಿಂಗ್ ಹಾಕ್ಕೊಂಡು 200 ಕಿಲೋಮೀಟ್ರ್ ಓಡುತ್ತೆ 20 ರೂಪಾಯಿ ಕರೆಂಟ್ ಬಿಲ್ಗೆ. ಆಯ್ತು ಮೇಡಮ್, ಒಂದು ನಿಮಿಷ. 200 ರೂಪಾಯಿ, ಸಾರಿ 20 ರೂಪಾಯಿ ಕರೆಂಟ್ ಬಿಲ್ಗೆ 200 ಕಿಲೋಮೀಟ್ರ್ ಗಾಡಿ ಓಡುತ್ತೆ. ನಾವು 200 ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕಂದ್ರೆ 1200 ರೂಪಾಯಿ ಡೀಸೆಲ್ ಹಾಕಬೇಕು. ಅದೇನಾದ್ರು ಗೊತ್ತಿದೆಯಾ ನಿಮ್ಗಳಿಗೆ? ಈಗ ನೋಡ್ರಪ್ಪ ಮೇಡಮ್, ಒಂದು ನಿಮಿಷ ಇರಿ ಮೇಡಮ್, ನಮ್ಮ ಕಷ್ಟ ನಾವೇನೋ ಹೇಳ್ಕೊಂತೀವಿ, ಮತ್ತೆ ನೀವು ಅದನ್ನೇ ಹೇಳಿದ್ರೆ ನೋಡಿ, ಇವ್ರ ಕತೆ, ಇವ್ರ ಪಾಪ ಅವ್ರ ಕಷ್ಟ ಇರ್ತದೆ. ನಮ್ಮ ಕಷ್ಟಗಳು ಯಾರೂ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ನೋಡಪ್ಪ, ಇದೇ ಲಾಸ್ಟ್ ವೀಡಿಯೋ, ನಾನು ಮತ್ತೆ ಹಾಕಲ್ಲ. ನಾವು ಮಾಮೂಲಿ ಸೈಲೆಂಟಾಗಿ ಏನು ಕೆಲಸ ಮಾಡಬೇಕು, ಡ್ರೈವರ್ಗಳಿಗೆ, ಇದು ಕಸ್ಟಮರ್ಗಳಿಗೆ ಮಾಹಿತಿ ಕೊಟ್ಕೊಂಡು ನಾವು ಡ್ಯೂಟಿ ತಗೊಂಡು ಹೋಗ್ತೀವಿ. ಡ್ರೈವರ್ ಆದಂಥವ್ರು ಈ ವಿಡಿಯೋನ ಸಂಪೂರ್ಣ ನೀವು ನೋಡಿ ಆಮೇಲೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಉಳಿಬೇಕು ಇಲ್ಲಿ ಅಂದರೆ, ಏನೋ ಡ್ರೈವರ್ ಸಂತತಿ ಉಳಿಬೇಕು ಅಂದರೆ ಈ ರೀತಿಯಾಗಿ ವಿಡಿಯೋನ ನಿಮ್ಮ ಕೈಲಂತೂ ಮಾಡೋಕ್ಕಾಗಲ್ಲ. ನಾನು ಮಾಡಿದ್ದೀನಿ, ದಯವಿಟ್ಟು ಅದನ್ನು ಶೇರ್ ಮಾಡಿಕೊಂಡು ಅಟ್ಲೀಸ್ಟ್ ಬದುಕೋ ದಾರಿನಾರ ಕಲ್ತ್ಕೊಳ್ಳಿ. ಯಾರು ಏರ್ಪೋರ್ಟ್ಗೆ ಯಾರು ಬುಕ್ಕಿಂಗ್ನ ತಗೊಳಕ್ಕೆ ಹೋಗ್ಬೇಡಿ. ಮಿನಿಮಮ್ 24 ರೂಪೀಸ್ ಪರ್ ಕಿಲೋಮೀಟ್ರ್ ಬಂದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ತಗೊಳಕ್ಕೆ ಹೋಗ್ಬೇಡ್ರಿ. ಕ್ಯಾನ್ಸಲ್ ಮಾಡ್ರಿ, ಆ ಜಾಗಕ್ಕೆ ಹೋಗಿ. ಕಸ್ಟಮರ್ಗೆ ಅರ್ಥ ಆಗುತ್ತೆ. ಈಗ ಆಲ್ರೆಡಿ ಆ ಕಸ್ಟಮರ್ ಮಾತಾಡೋದೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಅವ್ರಿಗೆ ಗಾಡಿ ಬೇಕೇ ಬೇಕಾಗಿರ್ತದೆ. ನೀವು ಏರ್ಪೋರ್ಟಲ್ಲಿ ಅಥವಾ ಏರ್ಪೋರ್ಟಿಂದ ಏರ್ಪೋರ್ಟಿಂದ ಹೋಗೋಕ್ಕೆ ಎರಡೂ ಕಡೆನೂ ಕ್ಯಾನ್ಸಲ್ ಮಾಡ್ಕೊಂಡೇ ಮಾಡಬೇಕು. ನೋಡಿ, ಅವರು ಅರ್ಜೆಂಟ್ ಮಾಡ್ತಾಯಿದ್ದಾರೆ, ನಾನು ಓಡ್ತೀನಿ. ಇನ್ನು ಮತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಇದೇ ಲಾಸ್ಟ್ ವೀಡಿಯೋ ಆಗಿರ್ತದೆ. ಇನ್ನು ಮುಂದೆ ನನ್ನ ಕೆಲಸ ಏನು ಬೇಕೋ ನಾನು ಮಾಡ್ಕೊಂಡು ಹೋಗ್ತೀನಿ. ಇದು ಟರ್ಮಿನಲ್ 2 ಏರ್ಪೋರ್ಟು, ಬೆಂಗಳೂರು ಏರ್ಪೋರ್ಟ್. ಇದು ನೋಡ್ಕೊಳ್ಳಿ, ಟರ್ಮಿನಲ್ 2 ಇದು. ಇಲ್ಲಿ ನಿಮಗೆ ಫೈನಲ್ ಟಚ್ನ ಕೊಡ್ತಾಯಿದ್ದೀನಿ. ನಾನು ಒಬ್ಬ ಇಂಡಿಪೆಂಡೆಂಟ್ ಫೈಟರ್ ಆಗಿ ನಾನು ಏನು ಮಾಡಬೇಕು ನಾನು ಮಾಡಿದ್ದೀನಿ. ಇದಕ್ಕೆ ಮೇಲೆ ನಿಮ್ಮ ಇಷ್ಟ ಬ್ರದರ್ಸ್. ಸ್ನೇಹಿತರೆ, ಹಾಗೆ ಆ ಕಸ್ಟಮರು ಮೊಬೈಲ್ ನಂಬರ್ನ ಕೊಟ್ಟಿದ್ರು, ಯಾವುದಕ್ಕೆ, ಅವ್ರ ಬಿಲ್ಲನ್ನು ಸೆಂಡ್ ಮಾಡೋದಕ್ಕೆ ಅಂತೇಳಿ. ಆ ಮೊಬೈಲ್ ನಂಬರ್ನ ತೊಗೊಂಡು ನಾನು ಅವ್ರಿಗೆ ಪರ್ಸ್ನಲ್ ಆಗಿ, ಅಂದರೆ ಅವ್ರ ಯಜಮಾನ್ರ ನಂಬರ್ನ ಹಾಕಿದ್ರು, ಅವ್ರ ಯಜಮಾನ್ರ ಹೆಸರನ್ನ ಹಾಕಿದ್ರು. ಪರ್ಸ್ನಲ್ ಆಗಿ ಅವ್ರಿಗೆ ವಾಟ್ಸಪ್ ಮುಖಾಂತರ ನಂದು ಫೇಸ್ಬುಕ್ ಐ ಡಿ, ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬು ಜೊತೆಗೆ ಒಂದು ಟೈಪಿಂಗಲ್ಲೂ ಹಾಕಿದ್ದೀನಿ. ಏನಂದರೆ, ದಯವಿಟ್ಟು ನೀವು ನನ್ನ ಮೇಲೆ ಒಂದು ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಡಿ. ಯಾಕೆಂದರೆ ಈ ಸರ್ವಿಸ್ ಪ್ರೊವೈಡರ್ಗಳು ಡ್ರೈವರ್ಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಇದನ್ನು ನಾನು ಕೋರ್ಟ್ ಮುಖಾಂತರ ಅವ್ರಿಗೆ ಒಂದು ಆರ್ಡ್ರನ್ನ ತರಬೇಕು. ದಯವಿಟ್ಟು ನಿಮ್ಮ ಮುಖಾಂತರನೇ ಅದು ಕೇಸ್ ಆಗಲಿ ಅಂತೇಳಿ ನಾನು ರಿಕ್ವೆಸ್ಟ್ನ ಅವ್ರಿಗೆ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ಅವ್ರೇನಾದರೂ ಕೇಸ್ ಮುಂದುವರ್ಸಿದ್ರೆ 100% ನಮ್ಮೆಲ್ರಿಗೂ ಗೆಲುವು ಸಿಗುತ್ತೆ. ಯಾಕಂದರೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಇಲ್ಲಿ ಯಾರು ತಲೆ ಕೊಡಬೇಕು. ಆ ತಲೆ ಕೊಡೋಕೆ ನಾನು ರೆಡಿ ಇದ್ದೀನಿ, ನನಗೋಸ್ಕರ, ನಿಮಗೋಸ್ಕರ ಅಲ್ಲ. ಓಕೆನಾ? ಅಟ್ಲೀಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಈ ವಿಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡಬೇಕು.